ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ. ಇಂದು ಆರ್‌ಸಿಬಿ ವರ್ಸಸ್ PBKS ಪಂದ್ಯ ನಡೀತಾ ಇದೆ. ಆದರೆ ಈ ಒಂದು ಎರಡೂ ತಂಡಗಳಲ್ಲಿ ಯಾವ ತಂಡ ಬಲಿಷ್ಠ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಇಂದು ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ. ಈ ಕಡೆ ಆರ್‌ಸಿಬಿ ತನ್ನ ಮೊದಲ ಪಂದ್ಯ CSK ವಿರುದ್ಧ ಸೋತು ಬಂದರೆ ಪಂಜಾಬ್ ಕಿಂಗ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಬರ್ತಾ ಇದ್ದಾರೆ. ಹೀಗಾಗಿ ಎರಡೂ ತಂಡಗಳು ಕೂಡ ಈಗ ಬಲಿಷ್ಠ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ RCBಗೆ ಈಗ ಗೆಲುವು ಮುಖ್ಯ ಅಂತ ಹೇಳ್ಬೋದು. ಯಾರು ಬಲಿಷ್ಠ ಅಂತ ನೋಡಿದ್ರೆ ಮೊದಲಿಗೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಿದ್ರೆ ಒಟ್ಟಾರೆಯಾಗಿ ಎರಡೂ ತಂಡಗಳು ಈಗ 31 ಪಂದ್ಯ IPL ಆಡಿವೆ. ಇನ್ನು 14ರಲ್ಲಿ ಬೆಂಗಳೂರು ಗೆದ್ದರೆ 17ರಲ್ಲಿ ಪಂಜಾಬ್ ಗೆದ್ದಿದೆ. ಇನ್ನು 17 ನಮ್ಮ ಬೆಂಗಳೂರು ಸೋತರೆ 14 ಪಂಜಾಬ್ ಸೋತಿದೆ. ಇನ್ನೂ ರಿಸಲ್ಟ್ ಯಾವುದೂ ಇಲ್ಲ. ಬಟ್ ಇನ್ನು ಹೈ ಸ್ಕೋರ್ ನೋಡಿದ್ರೆ ಬೆಂಗಳೂರು ತಂಡ ಪಂಜಾಬ್ ಮೇಲೆ 226 ಹೊಡೆದರೆ ಪಂಜಾಬ್ ತಂಡ ನಮ್ಮ ಮೇಲೆ 237 ಹೊಡೆದಿದೆ. ಲೋಯೆಸ್ಟ್ ಸ್ಕೋರ್ ನೋಡೋದಾದರೆ RCBದು 84 ಇದ್ದರೆ ಲೋಯೆಸ್ಟ್ ಸ್ಕೋರ್ PBKS 88 ಇದೆ. ಹೀಗಾಗಿ ಇಲ್ಲೇನಪ್ಪ ಅಂದರೆ ಈಗ ಎರಡೂ ತಂಡಗಳು ಕೂಡ ಅಷ್ಟೇ ಸಮಾನಾಗಿದೆ. ಬಟ್ ಪಂಜಾಬ್ ಕಿಂಗ್ಸ್ ತಂಡ ಸ್ವಲ್ಪ ಮೇಲುಗೈ ಸಾಧಿಸಿದೆ. ಬಟ್ ಇವತ್ತಿನ ಪಂದ್ಯ ಏನಪ್ಪ ಅಂದರೆ ನಮ್ಮ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತಾ ಇರೋದ್ರಿಂದ RCBಗೆ ಹೋಮ್ ಅಡ್ವಾಂಟೇಜ್ ಜಾಸ್ತಿ ಇದೆ. ಹೀಗಾಗಿ ಇಂದು ನಮ್ಮ RCB ಗೆಲ್ಲುವ ಎಲ್ಲ ಸಾಧ್ಯತೆ ಇದೆ. ಬಟ್ ಅಭಿಮಾನಿಗಳಿಗೆ ಇದೀಗ ಖುಷಿ ನೀಡುವ ವಿಚಾರ. ಇನ್ನು ಹ್ಯಾಪಿ ಹೋಳಿ ಕೂಡ ತಮಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.